ಏನು ಮಾಡ್ಬೇಕು ಸರ್? ಮಾನ್ ಬರ್ತಾನಂದ್ರೆ ಕರ್ಯಾಕೆ ಹೋಗ್ಬೇಕು ಬರ್ರಿ ಈಗ. ಎಲ್ಲಿ ಕಂಡೇ ಇಲ್ಲ ನಿಮ್ಮಣ್ಣ ಎಷ್ಟು ವರ್ಷ? ಭಾಳ ದಿವಸ ಹತ್ರ ಊರಿಗೆ ಹೋಗಾರ ಹೊರದೇಶಕ್ಕೆ ದುಡಿಯಾಕ. ಅದಕ್ಕೆ ನೀನು ಫೋನ್ ಹಚ್ಚಿದ್ರೆ ಹಂಗಾಗಿ ಕರ್ಯಾಕೆ ಹೋಗ್ಬೇಕು. ಆಯ್ತು ಹೋಲ್ರ ಭಾಳ ಬರ್ತೇನೆ ರೀ. ಹಾಂ ಹೋಗ್ಬಾರ್ದು. ಆರಾಮ ಆರಾಮ್ ನೋಡಪ್ಪ. ತಗೊಂಬ. ಏನು ಮರ ಇದು ನಮ್ಮೂರ ಏನ ಮೊದಲ ಪಾರ್ಲರ್ ಇದ್ದಂಗೆ ಇತ್ತು. ಈಗ ಏನ್ ಮಲ್ನಾಡ್ ಕಣ್ಣ ಕಾಣತೈತಿಲ್ಲ. ಇದು ನಮ್ಮೂರನೇ ಯಾವ್ದು ಇದು? ಇದು ನಮ್ದ ಅವ್ರ ಬಾ ನಾನು ನೋಡಿ ಅಂತ ಇದಕ್ಕಿಂತ ಬಲ ಐತಿ ಮುಂದೆ ನೋಡಿ ಅಂತ ಅಲ್ಲಿ ಆಗೈತಿ. ನೋಡೋಣ ಅಲ್ಲಿಕ್ಕಿಂತ ಇಲ್ಲಿ ಆಗೈತಿ. ಯಾರು ಗೊತ್ತಿರ್ತಾನ ನಾವು ಅವನ ನೋಡಿ ಕರಿ ಹನುಮಂತನ ಇದೆಲ್ಲ ಹಚ್ಚಿದ್ದ ಅವನ ಇದಿಷ್ಟು. ಹೌದಾ? ಹಿಂಗ್ಯಾಕಾತ ಇವಂಗ? ಇವೆಲ್ಲ ಯಾಕೆ ಹೋದಿ? ಯಾರೇ ಇಲ್ಲಲ್ಲ ಮನ್ಯಾಗ? ಏನು ಸಿಗೈತಲ್ಲ? ಇಲ್ಲ ಬಾ ಊರಿಗೆ ಹೋಗ್ಯಾರ ಒಟ್ರು ದೇವಸ್ಥಾನಕ್ಕೆ. ಹಾಂ ಅವ್ರ ಮನ್ಯಾಗ ಯಾರಿಲ್ಲ ಕರ್ಕೊಂಡು ಸ್ವಲ್ಪ ಸಾಕಾಗ್ತೀನಿ. ಊರಿಗೆ ಹೋಗ್ಬಿಟ್ರ ಎಲ್ಲ ಅದಲ್ಲೇ ಚಹಾ ಹಂಗಾರ ತಗೊಂಬ.
ಖರ್ಚ ಅಲ್ಲೋ ಅಭಿ ಅವ ಇವನ ಕರಿ ಹನುಮಂತಂದು ಏನದ ಕತಿ ಅವಂಗ ಯಾಕೆ ಹುಚ್ಚನ್ ಗತಿ ಅಡ್ಡಾಡಕತ್ತಿದ್ದವ? ಅಂದ್ರಣ್ಣ ನೀನು ಊರ್ ಬಿಟ್ಟು ಹೋಗಿಂದ 2 ತಿಂಗಳಿಗೆ ಊರಾಗ ಬರಗಾಲ ಬಿದ್ದು ಬಿಡ್ತಾ. ಆ ಕಾರಣಾಗಿ ಅದಕ್ಕ ಮತ್ತು ದನ ಕರಗ ಒಂದು ನೀರಿಲ್ಲಂಗ ಒಂದಾತು. ಹಂಗಾಗಿ ಅದು ಮತ್ತೆ ಊರಾಗ ನೀರ ಇಲ್ಲಲ್ಲ, ಎಲ್ಲಿ ಬಾವ್ಯಾಗ ಇಲ್ಲ, ಕೆರೆಯಾಗನೂ ಇಲ್ಲ. ಬರಗಾಲ ಬಿದ್ದು ಬಿಡ್ತು. ಮತ್ತು ನಾವು ಕರ ಒಂದಿಟ್ಟು ಹೌಸು ಪಾಸ್ ಕೊಡಿಸ್ಕೊಂಡಿದ್ವಿ ಇದ್ದು. ಮತ್ತು ಅವು ಏನಿಲ್ಲಲ್ಲ ಅವರು. ಹಂಗಾಗಿ ಮತ್ತೆ ಅವ್ ಕರಿ ಹಣ್ಣಮ್ಮ ಅವ್ರ ತಮ್ಮ ಮತ್ತೆ ಅವ್ರ ಅಪ್ಪರು ಅವ್ರವ್ರ ಮತ್ತೆ ಮೊದ್ಲಾಗ ತೀರ್ಕೊಂಡಿದ್ರ ಅವ್ರ ಪ್ರೀತಿ ರೋಡ್. ಮತ್ತೆ ಅದಕ್ಕ ಅವ್ರ ತಮ್ಮ ಒಮ್ಮೆ ಕೆರೆಗೆ ಬಾವಿಗೆ ನೀರ್ ಅಂತ ಹುಡ್ಗಾಡಕೊಂತ ಹೋಗಿದ್ದ. ಎಲ್ಲಿ ಸಿಗ್ಲಾರ ಕಾರಣಕ್ಕ ಅವ ಒಮ್ಮೆ ಕೆರೆಯಾಗ ಹೋಗಿ ಕೆರೆ ಅಂತ ಹುಡ್ಕಾಡಕೊಂತ ಹೋಗಿದ್ನಲ್ಲ, ಅಲ್ಲೇ ನೀರ್ ಅಂತಂದು ಅಲ್ಲೇ ಸತ್ತು ಬಿಟ್ಟ. ಆ ಕಾರಣಕ್ಕಾಗಿ ಅವ್ರ ಅಣ್ಣ ಮತ್ತೆ ಅವ್ ಕರಿ ಹಣ್ಣಮ್ಮ ಅವನ ನೀರಿಲ್ಲಾರಕ್ಕ ನಮ್ಮ ತಮ್ಮ ಹಿಂಗ ಅಂತಂದು ಅವನು ಮತ್ತೆ ಒಬ್ಬನ ಅವ ಇದ್ದವನ ಒಬ್ಬ ತಮ್ಮ ಮತ್ತೆ ಅವನು ಸಾತ್ ಬಿಟ್ನಲ್ಲ. ಅದಕ್ಕೆ ಏನಾಯ್ತು ಏನಿಲ್ಲ, ಹಂಗಾಗಿ ಅವ ಹುಚ್ಚಿನ ಗತ್ತೆ ಅಡ್ಡಾಡ್ಕೊಂತ ಬಿಟ್ಟ. ಒಂದ್ ದಿವ್ಸ ಬಂದು ಒಬ್ಬರ ಮನೇನು ಗುದ್ಲಿ ಸಲಿಕಿ ತಗೊಂಡ್ ಹೋದ ವಾಳ್ ಬರ್ಲೇ ಇಲ್ಲಪ್ಪ. ಬರ್ಲೇ ಇಲ್ಲ ಅವನವನ್ನ ಹಾಕ್ಬಿಡ ಎತ್ತಾಗ ಹೋಗಿರಪ್ಪ ಕೂಡ ಅಂತ ನಾವು ಸುಮ್ಮನೆ ಇದ್ವಿ. ಅವನವನ್ನ ನಾವು ಮತ್ತೆ ಒಂದ್ ದಿವ್ಸ ನೋಡ್ತೀವಿ, ತ್ಯಾಗ ತೋಡಿದ್ನ ಅದು ಮಾಡಿದ್ನ ಇದು ಮಾಡಿದ ಅಂತ ಮಾಡಿ ಗಿಡ ಹಚ್ಚಿದ್ನ ಅದಕ್ಕೆ ಏನಾರ ಒಟ್ಟು ಮಾಡ್ತಿದ್ವಿ ಏನೋ ಒಂದೊಂದು. ಮತ್ತೆ ನಾವು ಹೊರ ಮನೆ ನಾವು ಬಾಳೆ ಮಾಡ್ಕೊಂಡು ಹೋಗಿದ್ವಿ. ಬಿಡೋಣ ಏನಾರ ಮಾಡ್ಕೊಂಡು ಹೋಗ್ಲಿ ಅಂತ ಸುಮ್ಮನೆ ಇದ್ವಿ. ಹಂಗಾಗಿ ಅವು ಎಲ್ಲ ಮತ್ತೆ ಕಟ್ಟಿ ಏನ್ ಮಾಡಿದ್ನ ಏನಿಲ್ಲ, ಇವು ಮತ್ತೆ ಗಿಡ ಹಸಿರು ಎಲ್ಲ ಸಾವಿರಂಗಿಲ್ಲ. ಮತ್ತೆ ಅವನಲ್ಲಿದ್ದ ನಾವೆಲ್ಲ ಮತ್ತೆ ಬರ ನೋಡಿದಿಲ್ಲ. ಅವನ ಹಚ್ಚಿದನು ಎಷ್ಟೇ ಎಲ್ಲ ಗಿಡ ಮರ. ಹಂಗಾಗಿ ಅವನಲ್ಲಿದ್ದ ನಾವು ಈ ಗಿಡ ಮರ ಎಲ್ಲ ನಿಂದಿರ್ಬೇಕಾರ ಕಾರಣ. ಆಯ್ತು ಬಿಡಪ್ಪ. ಮತ್ತೆ ಅವಂದು ವಿಧಿ ಹಣೆ ಬರ ಏನ್ ಮಾಡಕ್ಕಾಗತ್ತ. ಆಗೈತಿ ಮತ್ತೆ ಏನ್ ಮಾಡ್ಕೊಂಡ ನಾಗರ ನಾವು ಹೊಲಕ್ಕೆ ಹೋಗ್ಬಿಟ್ಟು ನಾವೆಲ್ಲ ಕೆಲಸ ಐತಿಟ್ಟು ನೀನು ರೆಸ್ಟ್ ಮಾಡಾಗ. ಆಯ್ತಪ್ಪ, ನಾನು ರೆಸ್ಟ್ ಮಾಡ್ತೀನಿ. ಜಲ್ದಿ ಬಾ. ಹಂಗಾರ ನೆರೆಗಲ್ಲಿಗೆ ಹೋಗಿ ಒಂದಿಷ್ಟು ಚಿಕನ್ ತೊಗೊಂಬರ್ನ, ಯಾರು ಮನಾಗಿಲ್ಲ ಮಾಡ್ರಿ ಮಾಡೋಣ. ಆಯ್ತು ಹಂಗಾರ ಹೋಗಿ ಬಾ ನೀ ಹೊಲಕ್ಕೆ. ರೆಸ್ಟ್ ಮಾಡಿ. ಹಲೋ ಅಭಿ, ಎಲ್ಲಿದೆ? ಮತ್ತು ನಾನು ನೆರೆಗಲ್ಲಿಗೆ ಹೋಗೋಣ ಬಾ ಅಂತಂದಿದ್ದೆ. ಮತ್ತೆ ಜಲ್ದಿ ಬಾ, ಹೋಗೋಣ. ಸರಿ, ಜಲ್ದಿ ಬಾ. ಹೋಗೋಣ. ಜಲ್ದಿ ವಾಲೆ.
ಕರಿ ಹನುಮಂತ ಕೇಳಿದ್ದಲ್ಲ ಹ್ಮ್ ಇವಾಗ ನೋಡಿ ಇವಾಗ ಗಿಡ ಆಯ್ತು ನೋಡ ಅವಕ್ಕೆ ಹೌದಾ ಹಂಗಾರ ನೋಡು ಇವಾಗ ನೋಡಿ ಇವೆಲ್ಲ ಅವನ್ನ ಹಚ್ಚಿದ್ ನಾವು ಹೌದಾ ಭಾಳ ಅವಾಗ ಇದಕ್ಕಿಂತ ಈಗಿನ ನೋಡಿದ್ರೆ ಭಾಳ ಫರಕ್ ಐತೆ ಬಿಡಪ್ಪ ಗಿಡಗಳು ಏನು ಅವಾಗ ಏನಿದ್ವಲ್ಲ ನಾನು ನೋಡಿದಾಗ ಒಂದಿಷ್ಟು ಸಣ್ಣ ಸಣ್ಣವು ಅಷ್ಟೇ ಇದ್ದು ಹೊರ್ತು ಈಗ ಈ ನಮೂನೆ ದೊಡ್ಡವಾಗ್ಯಾವ ಮತ್ತು ನೆಳನು ಭಾಳ ಚೆನ್ನಾಗೈತೆ ಯುವಕರೆಲ್ಲ ಈಗ ಇಂಥದ್ದೇನು ನೋಡಿ ಮಾಡಬೇಕು ಆದ್ರೆ ಅವ ಅಂತ ಒಬ್ಬ ಹುಚ್ಚು ಮನುಷ್ಯ ಹಿಂಗೆ ಮಾಡ್ಯಾನಂತ ಅಂದ್ರೆ ಭಾಳ ಬೆಟ್ರ್ ಅನ್ಸುತ್ತೆ ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಈಗ ಮೊಬೈಲು ಲ್ಯಾಪ್ಟಾಪು ಕಂಪ್ಯೂಟ್ರ್ ಅಂತೇಳಿ ಟೈಮ್ ವೇಸ್ಟ್ ಮಾಡ್ತಾರೆ ಹೊರತು ಪರಿಸರವನ್ನು ಯಾರೂ ಉಳಿಸೋದಿಲ್ಲ. ಈಗ ಹೆಂಗೆ ಮಾಡತ್ತಾರ ನೋಡ ಇಷ್ಟು ಚಂದ ಮಾಡ್ಯಾನಂತಂದ್ರೆ ಒಬ್ಬ ಮನುಷ್ಯ ಇಂಥ ಕೆಲಸ ಮಾಡ್ಯಾನಂತಂದ್ರೆ ಭಾಳ ಹೆಮ್ಮೆ ಪಡೋ ವಿಷಯ. ಹಂಗಾರ ಒಂದು ಸಲ ಅವನು ಭೇಟಿ ಆಗರ ಆಗ್ಬಿಡು ನೋಡಿತಮ್ಮ, ಭೇಟಿ ಅವನ ನೋಡೋಣ ಮಾತಾಡ್ಸೋಣ ಏನಂತಾನ ಅಂತಂದು ಮಾತಾಡೋಲ್ಲ ನಾವು ಅಂದ್ರೆ ಅವ್ರ ತಮ್ಮ ತೀರ್ಕೊಂಡಿಟ್ಟು ಯಾರ ಜೊತೆ ಮಾತಾಡೋದು ಬಿಟ್ಟಾನ ನಾವು. ಹಾಂ ಸರಿ, ಹಂಗಾರ ಅವನ್ನ ಹೋಗಿ ನೋಡ್ರಿ ಬರೋಣ ನಡಿ. ಹಂಗಾರ ಹಾಂ ನೋಡು ಇಷ್ಟು ಎಲ್ಲ ಚಂದ ಗಿಡ ಬೆಳೆದಾವು ಅಂತಂದ್ರೆ ಈಗ ಈ ನೆಳ್ಳಾಗ ಅವನ್ನ ಗಿಡದ ನೆಳ್ಳಾಗ ಆಟಾಡಕತ್ತೀವಿ ಅಂತೇಳಿ ಅರ್ಥ ನೋಡ್ಬೇಕು. ಆದ್ರೆ ನೋಡಲ್ಲಿ ಎಷ್ಟು ಚಂದ ಬೆಳೆದಾವ ಗಿಡ. ಕರಿ ಹನುಮಂತ ನೆನಸ್ಬೇಕು ಇವೆಲ್ಲ ಅವ್ಲಿದ್ದಾನ ಇಷ್ಟೆಲ್ಲ ಆಗಿದ್ದು ಇಲ್ಲಿಕ್ಕಂದ್ರೆ ಇಷ್ಟು ಗಿಡಗಳು ಅದಾವ ಅಂತಂದ್ರೆ ಈಗ ನಾವು ಒಳ್ಳೆ ಉಸಿರಾಟ ಮಾಡ್ತೀವಿ ಅಂತಂದ್ರೆ ವಾಯು ಮಾಲಿನ್ಯಕ್ಕೆ ತಡೆಗಟ್ಟಕ್ಕಂದ್ರೆ ಗಿಡಗಳು ಕಂಟಿಗಳು ಎಲ್ಲ ಬೇಕು ನಮ್ಗೆ. ಎಷ್ಟು ಶುದ್ಧ ವಾತಾವರಣ ಕಾಣುತ್ತೆ. ಮೊದಲೆಲ್ಲ ಇಲ್ಲಿ ಅಡ್ಡಾಡಕ್ಕಿದ್ದಿಲ್ಲ ನನಗೆ. ನೋಡಿದಂದ್ರೆ ಅವೆಲ್ಲ ಸಣ್ಣ ಸಣ್ಣ ಗಿಡ ಬಿಸಿಲು ಭಾಳ ಇರ್ತಿತ್ತು ಅವಾಗೆಲ್ಲ. ಇಲ್ಲಿ ಇಟ್ಟು ಈ ಥರ ದಾರ್ಯಾಗ ಅಡ್ಡಾಡ್ಬೇಕಂತಂದ್ರೆ ನಮಗೆ ಭಾಳ ಸಮಸ್ಯೆ ಆಗ್ಬಿಡ್ತಿತ್ತು. ನೀರು ಅಂತೇಳಿ ಅಡ್ಡಾಡ್ತಿದ್ವಿ. ಆದ್ರೆ ಈ ನಮೂನಿ ಮಾಡ್ಯಾನ ಅಂತಂದ್ರೆ ಮೆಚ್ಚಬೇಕು ಅವ್ನ ಕೆಲಸ. ನೋಡು ನಡಿ ಹಂಗಾರ. ಎಲ್ಲ ನನ್ನ ವೀಕ್ಷಕ ಬಂಧುಗಳಿಗೆ ನನ್ನ ನಮಸ್ಕಾರ. ನಮ್ಮ ಈ ಕಿರುಚಿತ್ರ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆಗೆ ಒಂದು ನಿಮ್ಮಲ್ಲಿ ಕೇಳೋದಿಷ್ಟೇ, ಇದು ಸಾಮಾನ್ಯವಾದದ್ದಲ್ಲ, ಒಂದು ಉತ್ತಮ ಸಮಾಜಕ್ಕೆ ಸಂದೇಶಿಸ್ತಾ ಇರುವಂತಹ ಒಂದು ಕಿರುಚಿತ್ರ ನಾವು ನಿರ್ಮಿಸ್ತೀವಿ. ನಿಮ್ಗೆ ವಿಸ್ತಾರವಾಗಿ ತಿಳಿಸೋ ಅವಶ್ಯಕತೆ ಇಲ್ಲ. ಪ್ರತಿಯೊಬ್ಬರು ಪರಿಸರವನ್ನು ಬೆಳೆಸಿ ನಾಡು ಬೆಳೆಸಿ ಅಂತೇಳಿ ನಾನು ಪ್ರತಿಯೊಬ್ಬರಲ್ಲಿ ಮನವಿ ಮಾಡ್ಕೊಂತೀನಿ. ಹಸಿರಿನ ಹೊನಲು ಕೆಸರಿನ ಕಡಲು ಕರ್ನಾಡು ನಮ್ಮದು. ಈ ಕರ್ನಾಡಿನಲ್ಲಿ ಈಗ ಸದ್ಯಕ್ಕೆ ಬಂಜರು ಭೂಮಿ ಆಗಿದೆ. ಈ ಭೂಮಿಯನ್ನು ನಾವು ಹಚ್ಚ ಹಸಿರಾಗಿ ನೀವು ಎಲ್ಲರೂ ಸೇರಿ ಇದನ್ನೊಂದು ಹಸಿರು ಭೂಮಿಯಾಗಿ ಮಾಡಬೇಕು. ಎಲ್ಲ ಯುವಕರಲ್ಲಿ ಇದನ್ನೊಂದು ವಿನಂತಿ ಅಂತೇಳಿ